ಮೊದಲನೇದಾಗಿ ತುಂಬ ಖುಷಿ ಇದೆ ಸರ್, ಯಾಕಂದ್ರೆ ನನಗಿಂತ ಜಾಸ್ತಿ ನಮ್ಮ ಟೀಚರ್ಸ್ಗೆ ಪೇರೆಂಟ್ಸ್ಗೆ ತುಂಬ ಖುಷಿ ಇದೆ ಸರ್. ತುಂಬ ಖುಷಿ ಆಯಿತು ಸರ್ ಫಸ್ಟ್ ರ್ಯಾಂಕ್ ಬಂದಿದ್ದು. ಹಾಂ ಸರ್, ಅಂದ್ಕೊಂಡಿದ್ದೆ. 99% ಎಲ್ಲ ಹೋಪ್ ಇತ್ತು ಸರ್, 1% ಏನೋ ಇರಲಿಲ್ಲ, ಆದರೆ ಪರವಾಗಿಲ್ಲ ಬರ್ತೀನಿ ಅನ್ನೋ ನಂಬಿಕೆ ಇತ್ತು ಸರ್. ಸ್ಟಡಿ ಯಾವ ಥರ ಅನ್ನೋದಾದರೆ ಎಷ್ಟು ಗಂಟೆ ಓದ್ತಿದ್ದೆ ಅನ್ನೋವಂಥ ಪ್ರಶ್ನೆಗಾದರೆ ಒಂದು 3 ರಿಂದ 3:30 ಗಂಟೆ ಅಷ್ಟೇ ಓದ್ತಿದ್ದೆ ಸರ್ ಪ್ರತಿದಿನ. ಆದರೆ ಪ್ರತಿದಿನ ಓದ್ತಿದ್ದೆ, ಒಂದಿನ ಓದ್ಬಿಟ್ಟು ಒಂದಿನ ಇಲ್ಲ ಅಂತ ಅನ್ನೋ ರೀತಿ ಇರಲಿಲ್ಲ. ಪ್ರತಿದಿನ ಓದ್ತಿದ್ದೆ, ಪ್ರತಿದಿನವೂ 3 ಗಂಟೆ 3:30 ಗಂಟೆ ಓದ್ತಿದ್ದೆ. ಮತ್ತು ನಾನು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋ ಕಡೆ ಫೋಕಸ್ ಮಾಡ್ತಿದ್ದೆ. ಅದ್ರ ಬದಲಾಗಿ ಯಾವುದೇ ರೀತಿಯಾಗಿ ಯಾವ ಥರ ಅಂದರೆ ಸುಮ್ಮನೆ ಬಾಯ್ಹಟ್ ಮಾಡಿ ಚಿಕ್ಕ ಮಕ್ಕಳ ಥರ ಬಾಯ್ಹಟ್ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಸೊ ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಮಾಡೋ ಕಡೆ ಫೋಕಸ್ ಮಾಡ್ತಿದ್ದೆ. ಸೊ ಆದ್ದರಿಂದ ಈಸಿ ಆಯಿತು ಸರ್, ಅಷ್ಟೇನು ಟಫ್ ಅಂತ ಅನಿಸ್ಲಿಲ್ಲ. 10th ಸ್ಟ್ಯಾಂಡರ್ಡು ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್, ಯಾಕಂದರೆ ನಾನು ಹಾಸ್ಟೆಲಲ್ಲಿ ಓದಿದ್ದು. ಮೊದಲು ಪ್ರೈಮರಿ ಸ್ಕೂಲೆಲ್ಲ LK ಮೆಮೋರಿಯಲ್ ಸ್ಕೂಲ್ ಬರ್ಗಿಯಲ್ಲಿ ಓದಿದ್ದು. ಅದಾದ ನಂತರ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಮೆಳ್ಳಿಗೇರಿಯಲ್ಲಿ ನಾನು ಹಾಸ್ಟೆಲಲ್ಲಿ ಇರೋದ್ರಿಂದ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್ ನನಗೆ. ಯಾಕಂದರೆ 24/7 ನಾನು ಸ್ಕೂಲಲ್ಲಿ ಇರೋದ್ರಿಂದ ಯಾವುದೇ ರೀತಿ ಸಹಾಯ ಬೇಕಿದ್ರು, ಯಾವುದೇ ಮಟೀರಿಯಲ್ ಹಿಡ್ಕೊಂಡು ಓದೋದಕ್ಕೆ ಯಾವುದೇ ರೀತಿ ಸಹಾಯ ಬೇಕಿದ್ರು ಎಲ್ಲ ಟೀಚರ್ಸ್ ನೋಡ್ಕೊಳ್ತಿದ್ರು ಸರ್. ಈಗ ಫಸ್ಟ್ 1ನೇ ಸ್ಟ್ಯಾಂಡಿಂದ 10th ಮಟ್ಟನೂ ಎಲ್ಲಿ ಓದಿದ್ರು ಸರ್? ಫಸ್ಟ್ ಸ್ಟ್ಯಾಂಡರ್ಡಿಂದ 5th ವರೆಗೂ LK ಮೆಮೋರಿಯಲ್ ಪ್ರೀ ಪ್ರೈಮರಿ ಆ್ಯಂಡ್ ಪ್ರೈಮರಿ ಸ್ಕೂಲ್ ಬರ್ಗಿ ಅಂತ, ಇಲ್ಲೇ ನಮ್ಮ ಊರ ಪಕ್ಕ 3 ಕಿಲೋಮೀಟರ್ ಇದೆ, ಅಲ್ಲಿ ಓದಿದ್ದು. ಅದಾದ ನಂತರ 6th ಇಂದ 10th ಸ್ಟ್ಯಾಂಡರ್ಡ್ವರೆಗೂ ಇದು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಮೆಳ್ಳಿಗೇರಿ, ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಬರುತ್ತೆ, ಈ ಸ್ಕೂಲಲ್ಲಿ ಓದಿದ್ದು ಸರ್. ಈಗ ಮುಂದೆ ಏನಾಗಬೇಕಂತ? ಮುಂದೆ ಸರ್ IAS ಆಫೀಸರ್ ಆಗಬೇಕಂತ ಇದೆ ಸರ್. ಪ್ರಿಪ್ರೇಷನ್ ಇನ್ನೂವರೆಗೂ ಏನಾಗಿಲ್ಲ, ಆದರೆ ಇನ್ಮೇಲಿಂದ ಶುರು ಮಾಡಬೇಕು ಸರ್. ನೀವು ಬಾಗಲಕೋಟೆ ಜಿಲ್ಲೆ ಅಲ್ಲ, ಇಡೀ ರಾಜ್ಯಕ್ಕೆ ಫಸ್ಟ್ ಬಂದಿದ್ದೀರಿ. ಹೌದು ಸರ್, ಅದೊಂದು ಫೀಲೇ ಬೇರೆ. ಹೌದು ಸರ್, ಅಂದರೆ ಡಿಸ್ಕ್ರೈಬ್ ಮಾಡೋಕ್ಕೆ ವರ್ಡ್ಸ್ ಸಿಗಲ್ಲ ಸರ್. ಅಂದರೆ ವರ್ಣಿಸೋಕೆ ಆಗಲ್ಲ, ಅಷ್ಟೊಂದು ಖುಷಿ ಆಗುತ್ತೆ ಸರ್. ನಿಮ್ಮ ತಂದೆ ತಾಯಿ ಎಷ್ಟು ಖುಷಿಯಾಗಿದೆ? ತುಂಬ ಖುಷಿಯಾಗಿದ್ದಾರೆ ಸರ್. ನನ್ನ ಖುಷಿ ಅವ್ರ ಮುಂದೆ ಏನೂ ಅಲ್ಲ, ಅವ್ರಿಗೆ ನಮ್ಮ ಟೀಚರ್ಸ್ಗೆಲ್ಲ ತುಂಬ ಖುಷಿಯಾಗಿದೆ ಸರ್. ಏನೇನು ಸನ್ಮಾನ ಮಾಡಿದ್ರು? ಎಷ್ಟಲ್ಲ ಸರ್, ಯಾವತ್ತೂ ಇಷ್ಟೆಲ್ಲ ಜೀವನದಲ್ಲಿ ಮಾಡಿಸ್ಕೊಂಡಿರಲಿಲ್ಲ. ತುಂಬ ಖುಷಿ ಆಯಿತು. ಇವರೆಲ್ಲರ ಒಂದು ಅಭಿನಂದನೆ, ಆಶೀರ್ವಾದ, ಹಾರೈಕೆ ಯಾವತ್ತೂ ನನ್ನ ಮೇಲೆ ಇರುತ್ತೆ ಅಂತ ನನಗೆ ಗೊತ್ತು. ಸೊ ಅವರ ಹಾರೈಕೆ ಅಡಿಯಲ್ಲಿ ಮುಂದೆ ಜೀವನದಲ್ಲಿ ಇದೇ ರೀತಿ ಸಾಧನೆ ಮಾಡ್ಕೊಂಡು ಹೋಗಬೇಕು ಅನ್ನೋದು ನನ್ನ ಆಸೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.